ಕರ್ನಾಟಕದ ಹೆಮ್ಮೆಯ ಜನಪದ ಕಲೆ ಯಕ್ಷಗಾನದಲ್ಲಿ ಈಗೊಂದು ಪುಟ್ಟ ಪ್ರತಿಭೆ ಭಾರಿ ಸಂಚಲನವನ್ನ ಮೂಡಿಸುತ್ತಿದ್ದಾನೆ. ಆ ಬಾಲಕ ಯಾರು ಗೊತ್ತಾ? ನನ್ನ ಹೆಸರು ಚಿತ್ತಮನ್ಯು. ನಾನು 1ನೇ ತರಗತಿ, ಶ್ರೀ ಅನಂತೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ. ನಂಗೆ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ಕರ್ನಾಟಕದ ಸಾಂಪ್ರದಾಯಿಕ ಕಲೆ ಯಕ್ಷಗಾನದಲ್ಲಿ ಹೊಸ ಪ್ರತಿಭೆಗಳು ಹೊರಹೊಮ್ಮುತ್ತಿರುವುದು ನಿಜಕ್ಕೂ ಸಂತೋಷದ ಸಂಗತಿ. ಇತ್ತೀಚೆಗೆ ಜಿತಾಮನ್ಯು ಉಪಾಧ್ಯಾಯ ಎಂಬ ಪುಟ್ಟ ಬಾಲಕ ತನ್ನ ಅದ್ಭುತ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆದಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನದ ವೇಷಭೂಷಣ, ಸಂಭಾಷಣೆ ಹಾಗೂ ನೃತ್ಯ ಚಲನಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡಿರುವ ಈ ಬಾಲಕ ವೇದಿಕೆಯಲ್ಲಿ ಆತ್ಮವಿಶ್ವಾಸದಿಂದ ಪ್ರದರ್ಶನ ನೀಡುತ್ತಿರುವುದು ವಿಶೇಷ. ನಮಸ್ಕಾರ, ನಾನು ಗಿರಿರಾಜ್ ಉಪಾಧ್ಯಾಯ ಅಂತೇಳಿ. ಇವಳು ನನ್ನ ಹೆಂಡತಿ ಪೂರ್ಣಿಮಾ. ಜಿತಮನ್ಯು ಉಪಾಧ್ಯಾಯ ನಮ್ಮ ದೊಡ್ಡ ಮಗ. ಅವನಿಗೆ ಯಕ್ಷಗಾನ ಹೇಳಿದರೆ ತುಂಬ ಆಸಕ್ತಿ. ಯಕ್ಷಗಾನ ಅವನಿಗೆ ಎಲ್ಲಿಯಾದ್ರೂ ಯಕ್ಷಗಾನ ಆಗ್ತಾ ಉಂಟು ಅಂತ ಗೊತ್ತಾದರೆ ಅವನು ಹೋಗದೆ ಅವನು ಬಿಡುವುದಿಲ್ಲ. ಒಂದ್ಸತಿ ನಮ್ಮ ಜೊತೆಗೆ ಯಕ್ಷಗಾನಕ್ಕೆ ಬರುವಾಗ ತುಂಬ ಹಠ ಮಾಡಿದ, ನನಗೆ ಬಣ್ಣ ಹಾಕಬೇಕು ಅಂತ ಹೇಳಿ. ಕಡೆಗೆ ಅತ್ತ ಅಂತ ಹೇಳಿ ಸ್ವಲ್ಪ ನಾವೇ ಕೈಯಲ್ಲಿ ಸ್ವಲ್ಪ ಬಣ್ಣ ಹಾಕಿತ್ತು. ಮತ್ತೊಮ್ಮೆ ಅವ ತುಂಬ ನೋಡಿ ಮನೆಯಲ್ಲಿ ಹೀಗೆ ನಲಿತಿದ್ದ. ಕಡೆಗೆ ಒಮ್ಮೆ ವೇಷ ಹಾಕುವ ಅಂತೇಳಿ ಅವನಿಗೆ ವೇಷ ಹಾಕಿದಾಗ ನಲ್ದ. ಅವನಿಗೆ ತರಗತಿಗೆಲ್ಲ ಹಾಕ್ಲಿಲ್ಲ, ನಾವು ಯಕ್ಷಗಾನ ಕಲೀಲಿಲ್ಲವ. ಅವ ನೋಡಿಯೇ ಅವನು ಕಲ್ತದ್ದು. ಹಾಗಾಗಿ ನಮ್ಮ ಆಟ ಯಕ್ಷಗಾನ, ನಮ್ಮ ಬಳಗದ್ದು ಯಕ್ಷಗಾನ ಇದ್ರೆ ಮಾತ್ರ ನಾವು ಅವನನ್ನ ಕರ್ಕೊಂಡು ಹೋಗ್ತೇವೆ. ಅಂದ್ರೆ ಅವನಿನ್ನು ಸಣ್ಣವನಾದದ್ದು ಅವನಿಗೆ ಕ್ಲಾಸಿಗೆ ಹಾಕುವಷ್ಟು ಅವನಿಗೆ ಹೆವಿ ಆಗ್ತದೆ. 1ನೇ ಕ್ಲಾಸ್ ಸೇರಿದ್ದಷ್ಟೇ, ಅವನಿಗೆ 6 ವರ್ಷ ಆದದ್ದಷ್ಟೇ. ಒಂದು 7 ವರ್ಷ ಆದ್ಮೇಲೆ ಅವನನ್ನು ಯಕ್ಷಗಾನ ತರಗತಿಗೆ ಹಾಕುವ ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಅಂತ ಈಗ ಆಸಕ್ತಿಯಲ್ಲಿ ಅವನಿಗೆ ಅಷ್ಟು ಆಸಕ್ತಿ ಇರುವುದರಿಂದ ಕೆಲವು ವೇಷಗಳನ್ನೆಲ್ಲ ಅವನು ಮಾಡ್ತಾನೆ. ಇಲ್ಲಿ ತನಕ ಸಾಮಾನ್ಯ 10-12 ವೇಷಗಳನ್ನು ಅವನು 5 ವರ್ಷಕ್ಕೆ ಆರಂಭ ಮಾಡಿದ್ದಾನೆ. ಸಾಮಾನ್ಯವಾಗಿ ಮಕ್ಕಳಿಗೆ ಕಷ್ಟವಾಗುವ ದೀರ್ಘ ಸಂಭಾಷಣೆಗಳನ್ನು ಜಿತಾಮನ್ಯು ಸುಲಭವಾಗಿ ಹೇಳುವ ಸಾಮರ್ಥ್ಯ ಹೊಂದಿದ್ದಾನೆ. ಈತನ ಅಭಿನಯ ಮತ್ತು ಹಾವಭಾವಗಳು ಪ್ರೇಕ್ಷಕರ ಮನಸೆಳೆಯುತ್ತಿದೆ. ಇಂತಹ ಕಲೆಗಳಲ್ಲಿ ಪುಟ್ಟ ಮಕ್ಕಳು ತೊಡಗಿಕೊಳ್ಳುತ್ತಿರುವುದು ಪರಂಪರೆಯನ್ನ ಉಳಿಸುವಲ್ಲಿ ಮಹತ್ವದ ಪಾತ್ರವಹಿಸುತ್ತದೆ. ಜಿತಾಮನ್ಯು ಉಪಾಧ್ಯಾಯನಂತಹ ಮಕ್ಕಳಿಂದ ಯಕ್ಷಗಾನಕ್ಕೆ ಭವಿಷ್ಯದಲ್ಲಿ ಇನ್ನಷ್ಟು ಬೆಳಕು ಸಿಗಲಿದೆ ಎಂದು ಕಲಾಪ್ರೇಮಿಗಳು ಅಭಿಪ್ರಾಯಪಡುತ್ತಿದ್ದಾರೆ.